ಇಡೀ ಮೈಸೂರಲ್ಲ ಸುತ್ತಮುತ್ತ ಎಲ್ಲಾ ಕಡೆನೂ ಪ್ರೀತಿ ವಿಶ್ವಾಸ ಗಳಿಸಿರ್ತಾನೆ ಅವನು. ಒಂದು ಕಷ್ಟ ಸುಖ ಅಂದ್ರೆ ಬಡವರಿಗೆ ಒಂದು ಶವ ಸಂಸ್ಕಾರ ಆಗ್ಬೇಕು ಅಂದ್ರೆ ಅವ್ರಿಗೆ ಏನ್ ಬೇಕು ಒಳ್ಳೇದು ಕೆಟ್ಟದ್ದು ಎಲ್ಲರಿಗೂ ಮಾಡಿರ್ತಾನೆ. ಒಬ್ಬನೇ ಒಬ್ಬಂತ ನಿಷ್ಠುರ ಕಟ್ಕೊಳ್ಳಲ್ಲ ಅವನು. ಅಂತ ವ್ಯಕ್ತಿ ಎಲ್ಲಾರ ಜೊತೆಲೂ ಚೆನ್ನಾಗಿರ್ತಾನೆ, ತುಂಬಾ ಪ್ರೀತಿ ವಿಶ್ವಾಸದಿಂದ ಇರ್ತಾನೆ. ಎಲ್ಲ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವರೆಗೂ ಮರ್ಯಾದೆ ಕೊಟ್ಟು ಮಾತಾಡಿಸ್ತಾನೆ, ಗೌರವದಿಂದ ನಡ್ಕೊತಾನೆ, ಎಲ್ಲಾರ ಕಷ್ಟ ಸುಖಕ್ಕೂ ಭಾಗಿಯಾಯ್ತಾನೆ. ಯಾರು ಒಬ್ರು ಹಾಸ್ಪಿಟಲ್ ಅವ್ರೆ ಅಂದ್ರೆ ಅವ್ರಿಗೆ ಏನ್ ಬೇಕು ಒಳ್ಳೇದು ಕೆಟ್ಟದಕ್ಕೆ ಎಲ್ಲದಕ್ಕೂ ಮಾಡ್ತಾನೆ. ಅವನ್ನ ಕಳ್ಕೊಂಡು ಇವತ್ತಿನ ದಿವಸ ಅವನ್ನ ಈ ರೀತಿಯಲ್ಲಿ ನಾವು ನೋಡ್ತೀವಿ ಅಂತ ನಮ್ಮ ಜೀವಮಾನದಲ್ಲಿ ಕನಸಲ್ಲೂ ಕಂಡಿರಲಿಲ್ಲ. ನಾನು ಅವನ್ನ ಈ ತರ ನೋಡ್ತೀನಿ ಅಂತ. ನಮ್ಗೆ ಏನಾರು ಅಂದ್ರೆ ಒಂದು ಫೋನ್ ನೋಡಿದ್ರೆ ಬಂದು ಮುಂದೆ ನಿಂತ್ಕೊಳ್ಳುವ ಬಂದು ಅಷ್ಟು ಪ್ರೀತಿ ವಿಶ್ವಾಸ ಉಳಿಸ್ಕೊಂಡಿದ್ದ ಏರಿಯಾದಲ್ಲಿ. ಬಡಾವಣೆ ನಮ್ಮ ಮೈಸೂರಲ್ಲಿ ಜಿಲ್ಲೆಯಲ್ಲೇ ಎಲ್ಲರ ಜೊತೆಲೂ ಅಷ್ಟು ಪ್ರೀತಿ ವಿಶ್ವಾಸದಲ್ಲಿದ್ದ. ಇಷ್ಟು ಜನ ಸಂಪಾದನೆ ಮಾಡೋನೆ ಅವನು ಅಂದ್ರು. ಈಗ ಒಂದು ಇತ್ತೀಚಿನ ದಿನಗಳಲ್ಲಿ ಒಂದು 2 ತಿಂಗಳ ಹಿಂದೆ ಒಂದು ದೇವ್ರ ಕಾರ್ಯ ಮಾಡ್ದ ಮುನೇಶ್ವರಂದು. ಅವ್ನ ಫ್ರೆಂಡ್ಸ್ಗಳು ಬಂದಿದ್ರು, ಒಂದು ಹೆಚ್ಚು ಕಮ್ಮಿ ಒಂದು 4,000 ಜನ ಫ್ರೆಂಡ್ಸ್ಗಳು ಬಂದಿದ್ರು ಅವನಿಗೆ. ಅವತ್ತೊಂದು ದಿವಸ ನಮಗೆ ಆಶ್ಚರ್ಯ ಆಯ್ತು, ಇಷ್ಟು ಜನ